Hello students, can I attend the DCT 2024 process after makeup exam results? ಅನ್ನೋ ಇನ್ಫಾರ್ಮೇಶನ್ ಕೊಡೋ ವಿಡಿಯೋ ಇದಾಗಿದೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಎಂಡ್ ವರೆಗೂ ನೋಡಿ DTUE ಮತ್ತು KE ಅವರು ಯಾವ ರೀತಿ ಡಿಸಿಷನ್ಸ್ ಗಳನ್ನ ತಗೋಬಹುದು ಅನ್ನೋಂತ ಒಂದು ಪ್ರಿಡಿಕ್ಷನ್ ಬೇಸ್ ಮೇಲೆ ಮಾತಾಡುವಂತ ವಿಡಿಯೋ ಇದಾಗಿದೆ. ಈಗಾಗಲೇ ಸಾಕಷ್ಟು ಜನ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡಿರೋದ್ರಿಂದ ಈ ವಿಡಿಯೋನ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. This is Rupashri from TechnoGeeks Innovations TGI DCT Coaching Center. ಈಗ DTE ಬೋರ್ಡ್ ಅವರು ಈಗಾಗಲೇ ಅನೌನ್ಸ್ಮೆಂಟ್ ನ ಕೊಟ್ಟಿದ್ದಾರೆ. DTE ಬೋರ್ಡ್ ಅವರು ಈಗ ಮೇಕಪ್ ಎಕ್ಸಾಮಿನೇಷನ್ಸ್ ಗಳನ್ನ 8th of July to 20th of July ಇಲ್ಲಿ ಮೇಕಪ್ ಪ್ರಾಯೋಗಿಕ ಮತ್ತು ಥಿಯರಿ ಪರೀಕ್ಷೆಗಳನ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು ಈಗ ಒಂದು ಜಸ್ಟ್ ಡೇಟ್ಸ್ ಇನ್ಫಾರ್ಮೇಶನ್ ಮಾತ್ರನೇ ಪ್ರೊವೈಡ್ ಮಾಡಿದ್ದಾರೆ. ಆದ್ರೆ ಫಸ್ಟ್ ಲ್ಯಾಬ್ ಮಾಡ್ತಾರ ಥಿಯರಿ ಮಾಡ್ತಾರ ಅಂತ ಹೇಳ್ಬಿಟ್ಟು ನಾವು ವೇಟ್ ಮಾಡ್ಬೇಕಾಗತ್ತೆ. ಇದು ಯಾವ ಡೇಟ್ ನಲ್ಲಿ ಯಾವ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡಬೇಕು ಅನ್ನೋದನ್ನ ವೆರಿ ಸೂನ್ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ವಿಶೇಷ ಸೂಚನೆ ಒಳಗಡೆ ಕೊಟ್ಟಿದ್ದಾರೆ. 8th July to 20th July ಮೇಕಪ್ ಎಕ್ಸಾಮ್ಸ್ ಗಳನ್ನ ಪರೀಕ್ಷೆಯ ವೇಳಾಪಟ್ಟಿಯನ್ನ ಸದ್ಯದಲ್ಲೇ ಪ್ರಕಟಿಸಲಾಗುವುದೆಂದು ಪಾಲಿಟೆಕ್ನಿಕ್ ಪ್ರಿನ್ಸಿಪಲ್ ಗಳಿಗೆ ತಿಳಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಈಗ ನಾವೇನ್ ತಿಳ್ಕೋಬಹುದು, ಮೇಕಪ್ ಎಕ್ಸಾಮಿನೇಷನ್ ಡೇಟ್ಸ್ ಗಳು ನಮಗ್ ಗೊತ್ತಾಯ್ತು. ಈಗ KE ಅವರು ಏನ್ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ? ಅಕಾರ್ಡಿಂಗ್ ಟು ದ KE ಅನೌನ್ಸ್ಮೆಂಟ್ 2nd July, 3rd July, 4th July ಈ 3 ದಿನಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮುಗಿಸ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಕೆಲವು ಸ್ಟೂಡೆಂಟ್ಸ್ ಗಳು ನಿಮ್ದು ಬ್ಯಾಕ್ ಏನಾದ್ರೂ ಇದ್ರೆ, ನೀವು ಬ್ಯಾಕ್ ಇದ್ರೆ ಆಬ್ವಿಯಸ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಕ್ಕೆ ಅಂದ್ರೆ ನಿಮ್ಗೆ ಆಲ್ ಸೆಮಿಸ್ಟರ್ ಆಲ್ ಕ್ಲಿಯರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರೋದಿಲ್ಲ. ಹಾಗಾಗಿ ನೀವು ಮೇಕಪ್ ಎಕ್ಸಾಮ್ಗೆ ವೇಟ್ ಮಾಡ್ಬೇಕಾಗತ್ತೆ. ಈಗ ನೀವು ಮೇಕಪ್ ಎಕ್ಸಾಮ್ ಮುಗಿಸ್ಕೊಂಡು ನೀವು ಬರೋಷ್ಟೊತ್ತಿಗೆ ಆಬ್ವಿಯಸ್ಲಿ ಇಲ್ಲಿ 4th ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗ್ದೋಗ್ಬಿಡುತ್ತೆ. ಅಲ್ಲಿ ನೋಡಿದ್ರೆ 8th ನಿಮ್ಮ ಮೇಕಪ್ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಅಪ್ ಆಗತ್ತೆ. ಬಟ್ ಲಾಸ್ಟ್ ಇಯರ್ ಗಳಲ್ಲಿ ನಾವು ನೋಡಿರೋ ಪ್ರಿಡಿಕ್ಷನ್ಸ್ ಗಳು ಅಂದ್ರೆ 2023 ಮತ್ತು 2024 ಅಲ್ಲಿ ಮೇಕಪ್ ಎಕ್ಸಾಮ್ಸ್ ಬರೆದು ಅದರಲ್ಲಿ ಕ್ಲಿಯರ್ ಆದ ನಂತರ ಅವ್ರ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಬಂತು. ಕ್ಲಿಯರ್ ಆಗಿರುವಂತ ಸ್ಟೂಡೆಂಟ್ಸ್ DCT ಪ್ರಾಸೆಸ್ ಗಳಲ್ಲಿ ಅವರು ಅಪಿಯರ್ ಆಗಿ ಥ್ರೂ DCT ಕೂಡ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಿರುವಂತ ಲಾಸ್ಟ್ 2 ವರ್ಷಗಳ ಏನು ಫೀಡ್ಬ್ಯಾಕ್ ಇದೆ ಸ್ಟೂಡೆಂಟ್. ಇನ್ನು DCT 2022 ಬಂದು ಓಲ್ಡ್ ಸಿಲೆಬಸ್. ಆ ಓಲ್ಡ್ ಸಿಲೆಬಸ್ ಅಲ್ಲಿ ಮೇಕಪ್ ಎಕ್ಸಾಮ್ ಅನ್ನುವಂತ ಕಾನ್ಸೆಪ್ಟ್ ಇರಲಿಲ್ಲ. ಹಾಗಾಗಿ 22 ವರ್ಗು ಏನಾದ್ರೂ ಬ್ಯಾಕ್ ಆದ್ರೆ ಅವರು ನೆಕ್ಸ್ಟ್ ಇಯರ್ ಗಳಲ್ಲೇನೆ ಎಕ್ಸಾಮ್ ಅನ್ನ ಅಪಿಯರ್ ಆಗ್ಬೇಕಿತ್ತು. ಆದ್ರೆ 23 ಮತ್ತೆ 24 ಆಕ್ಚುಲಿ ಇನ್ಕಮಿಂಗ್ ಟು ದ ಡಿಪ್ಲೊಮಾ ಬಂದು 20 ಸೀರೀಸ್ ಎಕ್ಸಾಮಿನೇಷನ್ ಅನ್ನ ಅವರು ಸಿಲೆಬಸ್ ಫಸ್ಟ್ ಇಯರ್ ಸಿಲೆಬಸ್ ಸ್ಟಾರ್ಟ್ ಆದಂತ ಸ್ಟೂಡೆಂಟ್ಸ್ ಎಂಡ್ ಆಗಿದ್ದು 2023 ಅಲ್ಲಿ. ಹಾಗಾಗಿ ಅವ್ರಿಗೆ ಅವಕಾಶ ಇತ್ತು. ಇದರಲ್ಲಿ ಇನ್ನು ಒಂದು ಪಾಯಿಂಟ್ ಅನ್ನ ನಾವು ಕನ್ಸಿಡರ್ ಮಾಡಬೇಕು. ಕಳೆದ 2 ವರ್ಷಗಳಲ್ಲಿ KE ತನ್ನೆಲ್ಲ ಪ್ರಾಸೆಸ್ ಗಳನ್ನ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಇತ್ತು. ದಟ್ ಈಸ್ ಮೇನ್ ರೀಸನ್ ಬಿಕಾಸ್ ಆಫ್ ದ ಕರೋನಾದಿಂದ ಆದಂತ ಆ ಡಿಲೇನ ರಿಕವರ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಕಳೆದ 2 ವರ್ಷ KE ಅದರ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇತ್ತು. ಹಾಗಾಗಿ ಆ ಪ್ರಯತ್ನದಿಂದಾಗಿ ಪ್ರಾಸೆಸ್ಗಳು ಲೇಟ್ ಆಯ್ತು. ಪ್ರಾಸೆಸ್ ಲೇಟ್ ಆಗಿದ್ರಿಂದ ಈ ಬ್ಯಾಕ್ ಆಗಿರೋ ಮಕ್ಕಳಿಗೆ ಇಲ್ಲಿ ಎಕ್ಸಾಮಿನೇಷನ್ ಮಾಡಿಕೊಂಡು ಬರೋಷ್ಟೊತ್ತಿಗೆ ಸರಿ ಹೋಗ್ಬಿಡ್ತಿತ್ತು. ಅಂದ್ರೆ ಹೋದ ವರ್ಷ 2023 ಅಲ್ಲಿ ಸೆಪ್ಟೆಂಬರ್ 9th ಎಕ್ಸಾಮಿನೇಷನ್ ಮುಗೀತು. ಆದ್ರೆ ಎಕ್ಸಾಮಿನೇಷನ್ ಮುಗಿದು ವಿತಿನ್ 1 week ಅಲ್ಲಿ ರಿಸಲ್ಟ್ ಕೊಟ್ಟಿಲ್ಲ. ಅಲ್ಲಿ ಮೋರ್ ದನ್ 1.5 month ವೇಟ್ ಮಾಡಿದ್ರು ಸ್ಟೂಡೆಂಟ್ಸ್ ರಿಸಲ್ಟ್ಸ್ ಗಳಿಗೋಸ್ಕರ. ಆ ಗ್ಯಾಪ್ ಅಲ್ಲಿ ಅಂದ್ರೆ DCT ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಬಂದಿರಲಿಲ್ಲ. ಹಾಗಾಗಿ ಆ ಗ್ಯಾಪ್ ಅಲ್ಲಿ DTE ಬೋರ್ಡ್ ಅವರು ಮೇಕಪ್ ಎಕ್ಸಾಮ್ ಅನ್ನ ಅನೌನ್ಸ್ ಮಾಡಿ ಮೇಕಪ್ ಎಕ್ಸಾಮ್ಸ್ ಗಳು ಮುಗ್ದೋಗಿತ್ತು. ಮೇಕಪ್ ಎಕ್ಸಾಮ್ಸ್ ರಿಸಲ್ಟ್ಸ್ ಬಂತು, ಈ ಕಡೆ DCT ರ್ಯಾಂಕಿಂಗ್ ಗಳ ರಿಸಲ್ಟ್ ಬಂತು. ಹಾಗಾಗಿ ಆ ಎಲ್ಲ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂದ ಉಳಿದಂತ ಎಲ್ಲ ಪ್ರೊಸೀಜರ್ಸ್ ಗಳನ್ನ ಫಾಲೋ ಅಪ್ ಮಾಡಿದ್ರು. ಹಾಗಾಗಿ ಆ ಕಳೆದ ವರ್ಷದ ಸ್ಟೂಡೆಂಟ್ಸ್ ಗಳಿಗೆ ಆಪ್ಷನ್ಸ್ ಗಳು ಸಿಕ್ಕಿದೆ ಸ್ಟೂಡೆಂಟ್ಸ್. ಆದ್ರೆ ಈ ವರ್ಷ ಏನಾಗಿದೆ ಅಂದ್ರೆ DTE ಅವರು
ಅವರ ಪ್ರಾಸೆಸ್ಗಳನ್ನ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಕೆಇ ಅವರು ಕೂಡ ಅವರೆಲ್ಲ ಪ್ರಾಸೆಸ್ಗಳನ್ನ ಫಾಸ್ಟ್ ಆಗಿ ಮಾಡ್ತಿದ್ದಾರೆ. ಅದಕ್ಕೆ ನಿದರ್ಶನವಾಗಿ ಈಗ ನಿಮ್ಮ ರ್ಯಾಂಕಿಂಗ್ಗಳು ಈವನ್ ವಿತ್ ಇನ್ ವೆರಿ ಶಾರ್ಟ್ ಸ್ಪ್ಯಾನ್ ಅಲ್ಲಿ ವಿತ್ ಇನ್ 1 ವೀಕ್ ಒಳಗಡೆನೆ ನಿಮ್ಮ ರಿಸಲ್ಟ್ಸ್ ಗಳು ಅನೌನ್ಸ್ ಆಗಿದೆ. ಈಗ ಇವ್ರ ಸ್ಪೀಡ್ ನೋಡ್ತಾ ಇದ್ರೆ ಅಂದ್ರೆ ಕೆಇ ಅವರ ಪ್ರಾಸೆಸ್ ಗಳ ಸ್ಪೀಡ್ ನೋಡ್ತಾ ಇದ್ರೆ ಫೋರ್ತ್ ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸಿದ್ಮೇಲೆ ಇನ್ ನೆಕ್ಸ್ಟ್ ಏನೆಲ್ಲ ಪ್ರಾಸೆಸ್ ಗಳಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಸಪೋಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ನ ಎಕ್ಸ್ಟೆಂಡ್ ಮಾಡಬಹುದು, ಮಾಡದಲ್ಲೇನು ಇರಬಹುದು. ಕಳೆದ ವರ್ಷ ಆಕ್ಚುಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು, ಬಟ್ ಈ ವರ್ಷ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಇದೇ ಡಾಕ್ಯುಮೆಂಟ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ದಟ್ ಇಸ್ ಒನ್ ರೀಸನ್. ಇನ್ನು ಮಾಡಬಹುದು, ಮಾಡದಲ್ಲೇ ಇರಬಹುದು. ಇನ್ ಕೇಸ್ ಮಾಡಿದ್ದಾರೆ ಅನ್ನೋ ಕೇಸನ್ನ ನಾವು ಕನ್ಸಿಡರೇಷನ್ ತಗೊಳ್ಳೋಣ. ಏನಾದ್ರೂ ಮಾಡಿದ್ರು ಕೂಡ ಬಹಳ ಅಂದ್ರೆ 5th and 6th 2 ದಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ನ ಎಕ್ಸ್ಟೆಂಡ್ ಮಾಡಬಹುದು. ಅದಾದ ನಂತರ ನಿಮ್ಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಲಿಂಕ್ ಎನೇಬಲ್ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಹಳ ಅಂದ್ರೆ ಎಲ್ಲಾ ವರ್ಷಗಳಲ್ಲೂ 1 ವಾರ ನಿಮಗೆ ಆಪ್ಷನ್ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ, ಚೇಂಜ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ ಕೊಡ್ತಾರೆ. ಆಪ್ಷನ್ ಎಂಟ್ರಿ ನೀವು ಎಂಟ್ರಿ ಮಾಡಿದ್ಮೇಲೆ ಫ್ರೀಸ್ ಆಗ್ಬಿಡುತ್ತೆ. ಫ್ರೀಸ್ ಆದ್ಮೇಲೆ ಯಾವುದೇ ರೀತಿಯ ಎಡಿಟಿಂಗ್ ಮಾಡಕ್ ಬರೋದಿಲ್ಲ. ಅದಾದ ನಂತರ ಒಂದು ರಿಸಲ್ಟ್ಸ್ ಬರುತ್ತೆ. ಆ ಬರೋ ರಿಸಲ್ಟ್ ಅನ್ನ ನಾವು ಮಾಕ್ ಅಲಾಟ್ಮೆಂಟ್ ಅಂತೇಳಿ ಕರಿತೀವಿ. ಓಕೆ, ಸೊ ಈ ಏನು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನ್ ಬರ್ತದೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಬಂದಿರುವಂತ ಕಾಲೇಜ್ಗಳು ಸೇಮ್ ಬರಬಹುದು, ಬರದಲ್ಲೇ ಇರಬಹುದು. ಅದಾದ ನಂತರ ಇನ್ನೊಂದ್ಸರಿ ನಿಮ್ಗೆ ಆಪ್ಷನ್ ಅನ್ನ ಚೇಂಜ್ ಮಾಡೋದಕ್ಕೆ ಎನೇಬಲ್ ಮಾಡ್ತಾರೆ ಲಿಂಕ್ ಅನ್ನ. ಸೊ ಈ ಎನೇಬಲ್ ಲಿಂಕ್ ಮಾಡಿ ಫ್ರೀಸ್ ಮಾಡೋದ್ರ ಒಳಗಡೆಗೆ ನಿಮ್ಮ ಬ್ಯಾಕ್ ಆಗಿರುವಂತ ಸ್ಟೂಡೆಂಟ್ಸ್ ಯಾರಿದ್ದೀರಾ, ಅಂದ್ರೆ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದಾದ ನಂತರ ನಿಮ್ಮ ಏನು ಆಪ್ಷನ್ ಎಂಟ್ರಿ ಲಿಂಕ್ ಎನೇಬಲ್, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ, ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ ನಂತರ ಮತ್ತೆ ಆಪ್ಷನ್ ಎಂಟ್ರಿ ಎನೇಬಲಿಂಗ್ ಆಪ್ಷನ್, ಅದು ಫ್ರೀಸ್ ಆಗೋಕ್ಕಿಂತ ಮುಂಚೆ. ಓಕೆ, ಇಷ್ಟು ಪ್ರಾಸೆಸ್ ಆಗೋದಕ್ಕೆ ನಾವಿಲ್ಲಿ ಡೇಟ್ ಅನ್ನ ಕನ್ಸಿಡರ್ ಮಾಡೋಣ. ಒಂದು ಅಪ್ರಾಕ್ಸಿಮೇಟ್ ಟೆಂಟೇಟಿವ್ ಡೇಟ್ಸ್ ಅನ್ನ ನಾವು ಅನ್ಕೊಳ್ಳೋಣ. 4th, 5th and 6th ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಕ್ಸ್ಟೆಂಡ್ ಡೇಟ್ ಮಾಡಬಹುದು, ಮಾಡದಲ್ಲೇ ಇರಬಹುದು. ಸೊ ಅದಾದ ನಂತರ ಆ ಕಡೆ 1 ವಾರ ಅಂದ್ರೆ 2nd ವೀಕ್ ಆಫ್ ಜುಲೈ ನಿಮ್ಗೆ ಆಪ್ಷನ್ ಎಂಟ್ರಿ. 2nd ವೀಕ್ ಆಫ್ ಜುಲೈ ಆದ್ಮೇಲೆ 3rd ವೀಕ್ ಮಿಡ್ ಅಲ್ಲಿ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಗಳು ಬರಬಹುದು. ಈ 3rd ವೀಕ್ ಒಳಗಡೆನೆ ನಿಮ್ಮ ಏನು ಅಂದ್ರೆ ಬ್ಯಾಕ್ ಆಗಿರೋ ಮೇಕಪ್ ಎಕ್ಸಾಮ್ಸ್ ಗಳು ಆಗಿ ಆ ಎಕ್ಸಾಮಿನೇಷನ್ ಇವ್ಯಾಲ್ಯೂಯೇಷನ್ ಮುಗಿದು ಅವರ ರಿಸಲ್ಟ್ಸ್ ಗಳು ಬರಬೇಕು. ರಿಸಲ್ಟ್ಸ್ ಬಂದ್ರೆ ಸಾಕಾಗಲ್ಲ. ರಿಸಲ್ಟ್ ಆದ ನಂತರ ಯಾರೆಲ್ಲ ಮೇಕಪ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡಿ ಡಿಸಿಟಿ ಥ್ರೂ ಅಪಿಯರ್ ಆಗ್ತಿದ್ದೀರಾ ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾದ್ರೂ ಈ ಲಿಂಕ್ ಫ್ರೀಸ್ ಆಗೋದ್ರ ಒಳಗಡೆ ರಿಸಲ್ಟ್ ಬಂದ್ರೆ ಆವಾಗ ಮೋಸ್ಟ್ ಪ್ರೊಬಬಲಿ ಕೆಇ ಅವರು ನಿಮಗೆ ಒಂದು ಅವಕಾಶ ಕೊಡಬಹುದು. ಮೋಸ್ಟ್ಲಿ ನಿಮ್ಗೆ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕೇವಲ 1 ಸೆಂಟರ್ ಕೊಟ್ಟು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸ್ಕೊಂಡು ನೀವು ಇಲ್ಲಿ ಯಾವುದು ಆನ್ಲೈನ್ ಅಲ್ಲಿ ಲಿಂಕ್ ಅನ್ನ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಸಿಗಬಹುದು. ಸಪೋಸ್ ಇದೇನಾದ್ರೂ ಪ್ರಾಸೆಸ್ಗಳು ಮುಗಿದ್ರೆ ಆಬ್ವಿಯಸ್ಲಿ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಯ್ತು ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಥ್ರೂ ಸಿಇಟಿ ಅಪಿಯರ್ ಆಗುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಆದ್ರೆ ಕಳೆದ 2 ವರ್ಷಗಳು ಈ ಯಾವ ಪ್ರಾಸೆಸ್ಗಳು ನಡೆದಿರ್ಲಿಲ್ಲ. ಹಾಗಾಗಿ ಕಳೆದ ವರ್ಷಗಳ ಮಕ್ಕಳಿಗೆ ಒಂದು ಒಳ್ಳೆ ಅದ್ಭುತವಾದ ಅವಕಾಶ ಸಿಕ್ಕಿತ್ತು. ಬಟ್ ಇಲ್ಲಿ ಇನ್ನೊಂದು ಪಾಸಿಟಿವ್ ಕೇಸ್ ನಾವು ಥಿಂಕ್ ಮಾಡಬಹುದು. ಏನು ಅಂದ್ರೆ ಡಿಟಿಇ ಮತ್ತು ಕೆಇಎ ಅನ್ನೋದು ಎರಡು ಒಂದು ಸಪರೇಟ್ ಆಗಿರುವಂತ ಡಿಪಾರ್ಟ್ಮೆಂಟ್ ಗಳಾಗಿರುತ್ತೆ. ಡಿಟಿಇ ಅಂತ ಅಂದ್ರೆ ಕೇವಲ ಡಿಪ್ಲೊಮೋಗೆ ಸಂಬಂಧಪಟ್ಟಂತ ಬೋರ್ಡ್ ಆಗಿರುತ್ತೆ. ಅಂದ್ರೆ ಡಿಪ್ಲೊಮೊ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಟೋಟಲಿ ನಿಮ್ಮ ಡಿಪ್ಲೊಮೊ. ಓಕೆ, 6th ಸೆಮ್ ಎಕ್ಸಾಮ್ ಮುಗಿದ್ಮೇಲೆ ಡಿಟಿಇ ಅವ್ರಿಗೂ ಡಿಪ್ಲೊಮಾ ಮಕ್ಕಳಿಗೂ ಅವರ ರೆಸ್ಪಾನ್ಸಿಬಿಲಿಟಿ ಎಂಡ್ ಅಪ್ ಆಗುತ್ತೆ. ಡಿಪ್ಲೊಮಾ 6th ಸೆಮ್ ರಿಸಲ್ಟ್ಸ್ ಬಂದ ನಂತರ ಇನ್ನೇನ್ ಇಲ್ಲಿದೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತ
ಡಿಪಾರ್ಟ್ಮೆಂಟ್ ಬಂದು ಕೆಇ ಅನ್ನೋದು ಕೇವಲ DCET ನ ಮಾತ್ರ ಮಾಡೋಲ್ಲ. DCET, KCET, ಯಾವುದೇ ರೀತಿಯ ಗವರ್ಮೆಂಟ್ ಎಕ್ಸಾಮ್ಸ್ಗಳು, PWD, KPTCL, GTTC ಎಲ್ಲ ರೀತಿಯ ಈವನ್ BA, BSc, BCom, ಮೆಡಿಕಲ್, ಆರ್ಕಿಟೆಕ್ಚರ್, ಸಿವಿಲ್ ಎಲ್ಲರಿಗೂ ಒಂದು ಏನೋ ಸ್ಪರ್ಧಾತ್ಮಕವಾದಂತ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತ ಡಿಪಾರ್ಟ್ಮೆಂಟ್ ಕೆಇ ಆಗಿರುತ್ತೆ. ಈ ಕೆಇ ಅವ್ರಿಗೂ ಏನ್ ಮಾಡ್ತಾರೆ ಅಂದ್ರೆ ಇವ್ರಿಗೂ ಮತ್ತು DTE ಬೋರ್ಡ್ ಅವ್ರಿಗೂ ಕೆಲವು ಅಧಿಕಾರಿಗಳು ಸೇಮ್ ಇದ್ದಾರೆ. ಅಂದ್ರೆ ಎರಡೂ ಕಡೆ ವರ್ಕ್ ಮಾಡುವಂತ ಆಫೀಸರ್ಸ್ಗಳು ಸೇಮ್ ಇದ್ದಾರೆ. ಆ ಒಂದು ಪಾಸಿಟಿವ್ ಪ್ರಿಡಿಕ್ಷನ್ ಬೇಸ್ ಮೇಲೆ ಏನ್ ಮಾತಾಡಬಹುದು ಅಂದ್ರೆ ಆಬ್ವಿಯಸ್ಲಿ DTEಲಿ ಈ ರೀತಿ ಆಗ್ತಿದೆ ಅನ್ನೋದು ಕೆಇಎ ಗಮನಕ್ಕೆ ಬಂದೇ ಬರುತ್ತೆ. ಆವಾಗ ಕೆಇಎ ಒಂದು ಪಾಸಿಟಿವ್ ಸ್ಟೆಪ್ ಟುವರ್ಡ್ಸ್ ಸ್ಟೂಡೆಂಟ್ಸ್ ತಗೋಬಹುದು. ಇದು ಒಂದು ನಾವು ಪಾಸಿಟಿವ್ ಆಗಿ ಹೋಪ್ ಮಾಡಬಹುದು. ಎರಡನೇ ಪಾಸಿಟಿವ್ ಹೋಪ್ ಏನಿದೆ ಅಂತ ಅಂದ್ರೆ ಈಗಾಗಲೇ PUC ಇಂದ KCET ಏನೋ ಎಕ್ಸಾಮ್ ಮುಗೀತು, ಅವರ ಎಲ್ಲ ಪ್ರಾಸೆಸ್ಗಳು ಸ್ಟಾರ್ಟ್ ಆಗಿಲ್ಲ ಸ್ಟೂಡೆಂಟ್ಸ್. ಸೊ ಒಂದೇ ವೆಬ್ಸೈಟ್ ಅಲ್ಲಿ ಎರಡು ನಡೀತಾ ಇದ್ರೆ ಸರ್ವರ್ ಬ್ಯುಸಿ ಆಗೋ ಸಾಧ್ಯತೆಗಳಿರುತ್ತೆ. ಇಷ್ಟೆಲ್ಲ ಟೆಕ್ನಿಕಲ್ ಬಗ್ಗೆ ಕೆಇ ಅವರು ಆಬ್ವಿಯಸ್ಲಿ ಮಾಡಿರ್ತಾರೆ. ಹಾಗಾಗಿ ನಿಮಗೆ ಒಂದು ಪ್ರಾಸೆಸ್ ವರ್ಗೂ ಮಾಡಿ ನಿಮಗೆ ಒಂದು ಸ್ಮಾಲ್ ಬ್ರೇಕ್ ಅನ್ನ ಕೊಟ್ಟು ಆ ಬ್ರೇಕ್ ಅಲ್ಲಿ ಈ KCET ಅವರ ಪ್ರಾಸೆಸ್ಗಳನ್ನ ಮುಗಿಸ್ಕೊಂಡು ವಾಪಸ್ DCETಗೆ ಬರೋ ಸಾಧ್ಯತೆನೂ ಅತಿ ಹೆಚ್ಚಾಗಿರುತ್ತೆ. ಈ ರೀತಿ ಕಳೆದ ವರ್ಷ ಆಗಿದೆ. ಸೊ PUC ಅವ್ರಿಗೆ ನಡೆಸುವಾಗ DCET ಮಕ್ಕಳನ್ನ ವೇಟ್ ಮಾಡಿಸಿದ್ರು. ಅದೇ ಪ್ರಾಸೆಸ್ ಏನಾದ್ರು ಈ ವರ್ಷ ಆದ್ರೆ ಯಾರೆಲ್ಲ ಮೇಕಪ್ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಿದ್ದೀರಾ ಅವರುಗಳಿಗೆ ಒಂದು ಸುವರ್ಣಾವಕಾಶ ಸಿಗಬಹುದು ಅಂತ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇನ್ನು ಎನಿವೇಸ್ ಈಗ ಕೂಡ PUC ಅವ್ರಿಗೆ ನಡೀದಲೇ ಇರೋ ಕಾರಣದಿಂದಾಗಿ ನೀವು ಇಲ್ಲಿ PUC ಅವ್ರಿಗೆ ನಡೆಸಿ ಅದಾದ್ಮೇಲೆ DCET ಬರೋಷ್ಟರೊಳಗೆ ನಿಮ್ಮ ಮೇಕಪ್ ಎಕ್ಸಾಮ್ಸ್ ರಿಸಲ್ಟ್ಸ್ಗಳು ಬರಬಹುದು. ದಿಸ್ ಇಸ್ ಒನ್ ಮೋರ್ ಪಾಸಿಟಿವ್ ಹೋಪ್ ಆಗಿರುತ್ತೆ. ಇನ್ನೂ ಒಂದು ಪಾಸಿಟಿವ್ ಹೋಪ್ ಏನ್ ಗೊತ್ತಾ, ಆಬ್ವಿಯಸ್ಲಿ PUCಗೆ ಇಂಜಿನಿಯರಿಂಗ್ ಅಡ್ಮಿಷನ್ಸ್ಗಳು ಕೊರತೆ ಇದೆ. ಅಂದ್ರೆ ಎಲ್ಲ ಇಂಜಿನಿಯರಿಂಗ್ ಸೀಟ್ಸ್ಗಳು ಅಡ್ಮಿಷನ್ 100% ಫುಲ್ಫಿಲ್ ಆಗ್ತಾ ಇಲ್ಲ. ಕೆಲವು ಬ್ರಾಂಚ್ಗಳಿಗೆ ಮಾತ್ರ 100% ಅಡ್ಮಿಷನ್ಸ್ ಗಳಾಗ್ತಿದೆ. ಲೈಕ್ EC, CS ಯಾವ್ದೆಲ್ಲ ಬೂಮಲ್ಲಿ ಇದೆ ಅವುಗಳು 100% ಅಡ್ಮಿಷನ್ಸ್ ಗಳಾಗ್ತಿದೆ. ಎಷ್ಟೋ ಬ್ರಾಂಚಸ್ಗಳು ಅಡ್ಮಿಷನ್ ಫುಲ್ಫಿಲ್ ಆಗ್ತಿಲ್ಲ. ಇದೇ ಒಂದು ಮೂಲ ಕಾರಣ ನಿಮ್ಗೆ ಚೇಂಜ್ ಆಫ್ ಬ್ರಾಂಚ್ ಅನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಿಮ್ಗೆ ರಿಸಲ್ಟ್ಸ್ ಗಳನ್ನ ಕೊಟ್ಟು ಆ ರಿಸಲ್ಟ್ಸ್ ಇಂದ ನೀವು ಪಾಸಿಂಗ್ ರೇಷಿಯೋಸ್ ಜಾಸ್ತಿ ಬಂದು ನೀವು ಇಂಜಿನಿಯರಿಂಗ್ ಜಾಯಿನ್ ಆಗಬೇಕು ಅನ್ನೋದೇ ಗವರ್ಮೆಂಟಿನ ಮೂಲ ಉದ್ದೇಶ ಆಗಿರುತ್ತೆ. ಈ ಎಲ್ಲ ಆಸ್ಪೆಕ್ಟ್ಸ್ ಗಳನ್ನ ನೋಡಿದ್ರೆ ಮೋಸ್ಟ್ ಪ್ರೊಬಬಲಿ ನಿಮ್ಗೆ ಆದಷ್ಟು ಬೇಗ ಎಲ್ಲ ಪ್ರಾಸೆಸ್ಗಳು ನಡೆಯುತ್ತೆ. DTE ಅವರು ಫಾಸ್ಟ್ ಆಗಿದ್ದಾರೆ, KE ಅವರು ಫಾಸ್ಟ್ ಆಗಿ ಪ್ರಾಸೆಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಯಾರದೆಲ್ಲ ಬ್ಯಾಕ್ ಆಗಿದೆ ಸ್ಟೂಡೆಂಟ್ಸ್, ಸೊ ಹೋಪ್ ಫಾರ್ ದ ಪಾಸಿಟಿವ್. ಸೊ ಫಸ್ಟ್ ಬ್ಯಾಕ್ ಆಗಿರೋ ಸಬ್ಜೆಕ್ಟ್ಸ್ ಗಳಿಗೆ ಟೈಮ್ ಅನ್ನ ಪ್ರೀಶಿಯಸ್ ಆಗಿ ಉಪಯೋಗಿಸ್ಕೊಳ್ಳಿ. ಎಕ್ಸಾಮ್ ಅನ್ನ ಚೆನ್ನಾಗಿ ಪ್ರಿಪೇರ್ ಆಗಿ ಅದಾದ ನಂತರ ಎಕ್ಸಾಮ್ ಅನ್ನ ಬರೀರಿ. ಆದಷ್ಟು ಬೇಗ ನಿಮ್ ರಿಸಲ್ಟ್ಸ್ ಬರಲಿ. ಸೊ ರಿಸಲ್ಟ್ ಬಂದಾಗ ಯಾವ ಸಿಚುಯೇಷನ್ ಇರುತ್ತೆ ಅಕಾರ್ಡಿಂಗ್ ಟು ದ ಸಿಚುಯೇಷನ್ ಗವರ್ಮೆಂಟ್ ಒಂದು ಸ್ಟೆಪ್ ಅನ್ನ ಆಬ್ವಿಯಸ್ಲಿ ತಗೊಳುತ್ತೆ. ಸೊ ರಿಸಲ್ಟ್ಸ್ ಬರಲಿ. ಆಮೇಲೆ ನೆಕ್ಸ್ಟ್ ಏನಾದ್ರೂ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಫಾರ್ ಎವರ್ ನಾನು ನಿಮ್ಗೆ ಸಪೋರ್ಟಿವ್ ಆಗಿ ನಿಮ್ಗೆ ವಿಡಿಯೋಸ್ಗಳನ್ನ ನಾನು ಪ್ರೊವೈಡ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇನ್ನು ಪ್ಲೀಸ್ ಥಿಂಕ್ ಪಾಸಿಟಿವ್. ನನ್ನ ಪ್ರಕಾರ ಕಳೆದ 2 ವರ್ಷನೂ ಕೂಡ ಮೇಕಪ್ ಎಕ್ಸಾಮ್ ಅವ್ರಿಗೆ ಥ್ರೂ DCET ಆಪ್ಷನ್ ಕೊಟ್ಟಿದೆ. ಈ ವರ್ಷ ಕೂಡ ಕೊಡುತ್ತೆ ಅನ್ನುವಂತ ಹೋಪ್ ಅಲ್ಲಿ ಇದೀವಿ. ಹೋಪ್ ಫಾರ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಆಲ್ ಫ್ಯೂಚರ್ ಎಕ್ಸಾಮ್ಸ್. ಆದಷ್ಟು ಈ ವಿಡಿಯೋನ ನಿಮ್ಮ ಗ್ರೂಪ್ಸ್ ಗಳಲ್ಲಿ ಶೇರ್ ಮಾಡಿ ಸೊ ದಟ್ ಪ್ಯಾನಿಕ್ ಆಗಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಂತ ಆಗುತ್ತೆ. Thank you. This is Rupashri from Techno Geeks Innovations, TGR, DCET Coaching Center.